ಅಣ್ಣನ ಮನೆಗೆ ಬೆಂಕಿ ಹಚ್ಚಿ ಅದೇ ಬೆಂಕಿಯಲ್ಲಿ ತಮ್ಮನೋರ್ವ ಸುಟ್ಟು ಕರಕಲಾಗಿರುವ ಘಟನೆ ಹೊಸಕೇಟೆ ತಾಲೂಕಿನ ಗೋವಿಂದಪುರ ಗ್ರಾಮದಲ್ಲಿ ಜರುಗಿದೆ. ಅಣ್ಣನಿಗೆ ಕೇಡು ಬಯಸಲು ಹೋಗಿ ಪಾಪಿ ಸಹೋದರ ಇದೀಗ ಆಸ್ಪತ್ರೆ ಪಾಲಾಗಿದ್ದಾನೆ. ಮುನಿರಾಜು ಬೆಂಕಿ ಹಚ್ಚಲು ಬಂದು ಸುಟ್ಟು ಗಾಯಗಳಿಂದ ಆಸ್ಪತ್ರೆ ಸೇರಿದ್ದಾನೆ. ಸಹೋದರ ಸಂಪೂರ್ಣ ಕೃತ್ಯ ಮನೆಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಧ್ಯರಾತ್ರಿ ಅಣ್ಣ ರಾಮಕೃಷ್ಣ ಮನೆಗೆ ಪೆಟ್ರೋಲ್ ಹಾಕಿ ಸಹೋದರ ಮುನಿರಾಜು ಬೆಂಕಿ ಹಚ್ಚಿದ್ದ. ಕಳೆದ 8 ವರ್ಷಗಳಿಂದ ಗ್ರಾಮದಲ್ಲಿ ಪಟಾಕಿ ಚೀಟಿ ನಡೆಸಿ ಮುನಿರಾಜು ಲಾಸ್ ಆಗಿದ್ದ. ಚೀಟಿ ಹಾಕಿದವರು ಹಣ ವಾಪಸ್ ಕೊಡುವಂತೆ ಗಲಾಟೆ ಮಾಡಿದ್ದಕ್ಕೆ ಸ್ವಲ್ಪ ಜಮೀನು ಮಾರಿ ಹಣ ಕೊಟ್ಟಿದ್ರು ಕುಟುಂಬಸ್ಥರು. ಆದ್ರೆ ಆ ಹಣ ಸಾಕಾಗಿಲ್ಲ, ಉಳಿದ ಜಮೀನು ಕೂಡ ಮಾರಾಟ ಮಾಡಿ ಹಣ ಕೊಡುವಂತೆ ಆರೋಪಿ ಮುನಿರಾಜು ಕೇಳಿದ. ಆದ್ರೆ ಇರೋ ಅಲ್ಪ ಸ್ವಲ್ಪ ಜಮೀನು ಮಾರಲ್ಲ ಅಂತ ಅಣ್ಣ ಹೇಳಿದ. ಜಮೀನು ಮಾರಲ್ಲ ಅಂದಿದ್ದಕ್ಕೆ ಅಣ್ಣನ ಕುಟುಂಬವನ್ನೇ ಮುಗಿಸುವ ಸಂಚನ್ನ ಪಾಪಿ ಸಹೋದರ ಮಾಡಿದ. ಮೊದಲೇ ಮನೆಯ ಬಾಗಿಲಿಗೆ ಚಿಲಕ ಹಾಕಿ ನಂತರ ರೂಮ್ನಿಂದ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದ. ಆದ್ರೆ ಪೆಟ್ರೋಲ್ ಕೈನಲ್ಲಿದ್ದ ಕಾರಣ ಬೆಂಕಿ ಬೇಗ ವ್ಯಾಪಿಸಿ ಬೆಂಕಿ ಹಚ್ಚಿದವನನ್ನೇ ಸುಟ್ಟಿದೆ. ಬೆಂಕಿ ಹೊತ್ತಿಕೊಳ್ಳುತ್ತಾ ಇದ್ದಂತೆಯೇ ಕಾಪಾಡಿ ಕಾಪಾಡಿ ಅಂತ ಮುನಿರಾಜು ಕಿರುಚಾಡಿದ್ದಾನೆ. ಕೂಡಲೇ ಅಕ್ಕಪಕ್ಕದ ನೆರೆಯವರು ಸಹಾಯಕ್ಕೆ ಧಾವಿಸಿ ರಕ್ಷಣೆ ಮಾಡಿದ್ದಾರೆ. ಗಾಯಗೊಂಡ ಆರೋಪಿ ಮುನಿರಾಜುಗೆ ಹೊಸಕೋಟೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ತಿರುಮಲಶೆಟ್ಟಿಯಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಕೂಡ ತನಿಖೆ ಮುಂದುವರೆಸಿದ್ದಾರೆ.